ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಾನು ಈ ಒಂದು ಬ್ಲೂಟೂತ್ ಸ್ಪೀಕರ್ ತಂದಿದ್ದೀನಿ. ಇದೇನು ಸಮಸ್ಯೆ ಆಗಿದೆ ಅಂದರೆ, ಸ್ಪೀಕರು ನಾನು ಇನ್ನೂ ರನ್ ಮಾಡಿ ಚೆಕ್ ಮಾಡಿಲ್ಲ. ಅವರು ಏನಂತ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಚಾರ್ಜಿಂಗ್ ಪಿನ್ ಇದೆಯಲ್ಲ, ಚಾರ್ಜಿಂಗ್ ಪಿನ್ನು ಕಟ್ಟಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಚಾರ್ಜಿಂಗ್ ಪಿನ್ ಇದೆಯಲ್ಲ, ಚಾರ್ಜಿಂಗ್ ಪಿನ್ನು ಕಟ್ಟಾಗಿದೆ. ಚಾರ್ಜಿಂಗ್ ಪಿನ್ ಹಾಕಬೇಕು ಅಂತ ಕೊಟ್ಟಿದ್ದಾರೆ. ಚಾರ್ಜರ್ ಆಗ್ತಾಯಿಲ್ಲ ಅಂತ. ನಾವಿದು ಫಸ್ಟು ರನ್ ಆಗಲ್ಲ ಅನಿಸುತ್ತೆ. ಮೋಸ್ಟ್ಲಿ ಸ್ವಿಚ್ ಆನಲ್ಲಿದೆ, ಬಟ್ ಏನು ವರ್ಕಿಂಗ್ ಆಗ್ತಾಯಿಲ್ಲ. ನೋಡಿ, ಸ್ವಿಚ್ಚು ಆನ್ ಪೊಸಿಷನಲ್ಲಿದೆ. ಇದನ್ನ ರಿಮೂವ್ ಮಾಡಿ ಒಳಗೆ ಏನೇನಿದೆ, ಯಾವ ರೀತಿ ಚಾರ್ಜಿಂಗ್ ಪಿನ್ ಕನೆಕ್ಟ್ ಮಾಡಬೇಕಂತ. ಸ್ಪೀಕರು ಫ್ರಂಟಿನ ನೋಡಿ 2 ಸ್ಪೀಕರ್ ಇದೆ ಮತ್ತು MZ ಅಂತ ಬ್ರ್ಯಾಂಡಿಂಗ್ ಇದೆ. ಓಕೆನಾ. ಹಂಗೆ ಟಾಪ್ ಸೈಡಲ್ಲಿ ನೋಡಿದ್ರೆ ಇದು ಪ್ಲೇ ಪಾಸ್ ಬಟನ್ ಇದೆ, ವಾಲ್ಯೂಮ್ ಪ್ಲಸ್ ಮೈನಸ್ ಇದೆ, ಮೋಡ್ಸ್ ಬಟನ್ ಇದೆ. ಮತ್ತು ಬ್ಯಾಕ್ ಸೈಡ್ ನೋಡೋಣ ಬನ್ನಿ ಏನೇನಿದೆ ಅಂತ. ಬ್ಯಾಕ್ ಸೈಡ್ ನೋಡಿ ಆ್ಯಕ್ಸ್ ಪಿನ್ ಇದೆ, USB ಪೆನ್ ಡ್ರೈವ್ ಆಪ್ಷನ್ ಇದೆ, TFT ಮೆಮೊರಿ ಕಾರ್ಡ್ ಆಪ್ಷನ್ ಇದೆ, ಚಾರ್ಜಿಂಗ್ ಪಿನ್ ಇದೆ 5 ವೋಲ್ಟು, ಮತ್ತು ಆನ್ ಆ್ಯಂಡ್ ಆಫ್ ಸ್ವಿಚ್ ಇದೆ. ಇದು ನೋಡಿ, ಸ್ವಿಚ್ ಆನ್ ಆ್ಯಂಡ್ ಆಫ್ ಸ್ವಿಚ್ ಇದೆ. ನೋಡಿ, ಆನ್ನಲ್ಲಿದೆ, ರನ್ನಿಂಗ್ ಕಂಡೀಷನ್ ಇದೆ. ಇವಾಗ ಇದು ಇಲ್ಲಿ ಏರ್ ಬರೋದಕ್ಕೆ ಒಂದು ಹೋಲ್ ಕೊಟ್ಟಿದ್ದಾರೆ. ಇದು ನೋಡಿ ಸ್ಕ್ರೂ ಎಷ್ಟಿದೆ ಅಂತ. ಕೆಳಗಡೆ ನೋಡಿ 2 ರಬ್ಬರ್ ಪ್ಯಾಡ್ ಇದೆ. ಸ್ಕ್ರೂ ನೋಡಿ 6 ಸ್ಕ್ರೂ ಇದೆ. ಮೇಲ್ಗಡೆ 6 ಸ್ಕ್ರೂ ಇದೆ, ಕೆಳಗಡೆ 6 ಸ್ಕ್ರೂ ಇದೆ. ಇದನ್ನ ಪೂರ್ತಿ ಓಪನ್ ಮಾಡ್ಕೋಬೇಕು ನಾವು. ಓಪನ್ ಮಾಡಿ ಒಳಗೆ ಚೆಕ್ ಮಾಡಬೇಕು, ಒಳಗೆ ಈ ಪಿನ್ ಏನಾಗಿದೆ ಕಂಡೀಷನ್ ಅಂತ ಚೆಕ್ ಮಾಡಬೇಕು. ಇದನ್ನ ಫುಲ್ಲು ಸ್ಕ್ರೂ ಓಪನ್ ಮಾಡಬೇಕಾಗುತ್ತೆ. ಇವಾಗ ನಾನು ಸ್ಕ್ರೂ ಓಪನ್ ಮಾಡ್ಕೊಳ್ತೀನಿ. ನೋಡಿ, ನೀವು ಎಲ್ಲ ಸ್ಕ್ರೂನು ಓಪನ್ ಮಾಡ್ಕೊಂಡಿದ್ದಾಯಿತು. ನೋಡಿ, ಇದು ಸೈಡ್ಗೆ ಇಡ್ತಿದ್ದಂಗೆ ಇಲ್ಲಿ ನೋಡಿ ಸ್ಪೀಕರೇ ಕಟ್ಟಾಗಿ ಬಂದುಬಿಟ್ಟಿದೆ ಈಚೆಗೆ. ನೋಡಿ, ಇದು ಸ್ಪೀಕರ್ ಇರುತ್ತಲ್ಲ ಲೆಫ್ಟ್ ಸೈಡು, ನೋಡಿ ಸ್ಪೀಕರೇನೇ ಈಚೆಗೆ ಬಂದುಬಿಟ್ಟಿದೆ. ಇದು ರೈಟ್ ಸೈಡ್ದು ಒಂದು ಕಡೆದು ಚೆನ್ನಾಗಿದೆ, ಒಂದು ಕಡೆದು ಈಚೆಗೆ ಬಂದಿದೆ. ಇದು ಹಿಂಗೆ ಇಟ್ಟು ಸಾಲ್ಡ್ರಿಂಗ್ ಮಾಡಬೇಕು. ನೋಡಿ, ಇಲ್ಲಿ ನೋಡಿ ಹಿಂಗಿಟ್ಟು ಸಾಲ್ಡ್ರಿಂಗ್ ಮಾಡಬೇಕು ಇದನ್ನ. ಅದಾದಮೇಲೆ ಇದು ಮಾಡೋಕ್ಕೆ ಮುಂಚೆ ಫಸ್ಟ್ ಈ ಬೋರ್ಡ್ನ ನೋಡಿ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ರೈಟ್ ಸ್ಪೀಕರು, ನೋಡಿ ರೈಟ್ ಸ್ಪೀಕರ್ ರಿಮೂವ್ ಮಾಡಿದೆ. ಲೆಫ್ಟ್ ಸ್ಪೀಕರು ಮತ್ತು ಮಧ್ಯದಲ್ಲಿರೋದು ಬ್ಯಾಟ್ರಿ ನೋಡಿ 3 ರಿಮೂವ್ ಮಾಡಿದ್ದೀನಿ. ನೋಡಿ ಇದು ಬೋರ್ಡಲ್ಲಿ ಸಾಲ್ಡ್ರಿಂಗ್ ಮಾಡಿದ್ದಾರೆ, ಮೊದಲೇ ಯಾರೋ ರೆಡಿ ಮಾಡಿದ್ದಾರೆ. ಇದು ಕಟ್ಟಾಗಿದೆ. ಇವಾಗ ಇದನ್ನ ರಿಮೂವ್ ಮಾಡಿ ನಾನು ಇದು ಬೇರೆ ಥರ ಇನ್ನೊಂದು ಪಿನ್ ಬರುತ್ತೆ, ಅದನ್ನ ಹಾಕಬೇಕು. ಈ ಥರ ಪಿನ್ ಇನ್ಸ್ಟಾಲ್ ಮಾಡಬೇಕು. ಅದಕ್ಕೆ ಇವಾಗ ಏನು ಮಾಡೋಣ ಅಂದರೆ ಫಸ್ಟ್ ಇದನ್ನ ರಿಮೂವ್ ಮಾಡೋಣ, ಹಳೆ ಪಿನ್ನ. ನೋಡಿ, ಹಳೆ ಪಿನ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ, ಪಿನ್ನು ಹಳೇದು ಇಲ್ಲಿದೆ. ನೋಡಿ ಹಳೆ ಪಿನ್ನು ಇಲ್ಲಿದೆ. ಇವಾಗ ಹೊಸ ಪಿನ್ ಈ ಥರ ಕನೆಕ್ಟ್ ಮಾಡೋದು ನಾನು. ಇದಕ್ಕೆ ಸಾಲ್ಡ್ರಿಂಗ್ ಮಾಡಿ ಇದನ್ನ ಹೋಲ್ ಹೊಡೆದು ಇಲ್ಲಿ ಎಲ್ಲರೂ ಫಿಕ್ಸ್ ಮಾಡಬೇಕು. ಇದಕ್ಕೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ನೋಡಿ ಇದು ಫಸ್ಟ್ ನಾವು ಈ ಬೋರ್ಡ್ಗೆ ಸಾಲ್ಡ್ರಿಂಗ್ ಮಾಡಿ ಚೆಕ್ ಮಾಡೋಣ. ಫಸ್ಟು ಚಾರ್ಜಿಂಗ್ ಆಗುತ್ತೋ ಇಲ್ಲೋ ಅಂತ ಫಸ್ಟ್ ಇಲ್ಲಿ ಸಾಲ್ಡ್ರಿಂಗ್ ಮಾಡ್ತೀನಿ. ನೋಡಿ ನೆಗೆಟಿವ್ ಕನೆಕ್ಟ್ ಮಾಡಿದೆ. ಇವಾಗ ಪಾಸಿಟಿವ್ ಒಂದು ಕಡೆ ಕನೆಕ್ಟ್ ಮಾಡ್ತೀನಿ. ನೋಡಿ, ಪಾಸಿಟಿವ್ ಕನೆಕ್ಟ್ ಆಯಿತು. ಇವಾಗ ಇದನ್ನ ಚಾರ್ಜಿಂಗ್ ಹಾಕಿ ಚೆಕ್ ಮಾಡಬೇಕು. ನೋಡಿ, ಇದನ್ನ ನೋಡಿ ಕನೆಕ್ಟ್ ಮಾಡಿದ್ದೀನಿ. ರೆಡ್ ಲೈಟ್ ಬರ್ತಾಯಿದೆ, ವರ್ಕಿಂಗ್ ಆಗ್ತಾಯಿದೆ ಅಂತ. ಇವಾಗ ಆನ್ ಮಾಡೋಣ. ನೋಡಿ, ಆನ್ ಮಾಡಿದ್ರೆ ಗ್ರೀನ್ ಇದು ಬರ್ತಾಯಿದೆ. ನೋಡಿ, ಬ್ಲೂ ಕಲರು ವರ್ಕಿಂಗ್ ಇದೆ, ಚಾರ್ಜಿಂಗು ಆಗುತ್ತೆ. ಇವಾಗ ಇದನ್ನ ನಾವು ಇದ್ರ ಒಳಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಪಿನ್ನು ಕರೆಕ್ಟಾಗಿದೆ, ಬೋರ್ಡು ಚಾರ್ಜಿಂಗ್ ಆಗುತ್ತೆ. ಇದನ್ನ ಇವಾಗ ಡಿಸ್ಕನೆಕ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಎಂತ ಕನೆಕ್ಟ್ ಮಾಡಿದ್ದೆ ಅಂದರೆ ನಾನು ಬೋರ್ಡು ಚಾರ್ಜಿಂಗ್ ಆಗ್ತಾಯಿದೆಯಾ ಇಲ್ಲ ಅಂತ. ಸಮ್ ಟೈಮ್ ಏನಾಗುತ್ತೆ ಅಂದರೆ ಬೋರ್ಡಲ್ಲೇ ಇಶ್ಯೂ ಇರುತ್ತೆ, ಚಾರ್ಜಿಂಗು ಆಗೋದಿಲ್ಲ. ನೋಡಿ, ಇಲ್ಲಿ ಒಂದೊಂದು ಕೆಳಗೆ ಐಸಿ ಇರುತ್ತಲ್ಲ, ಇದೆಲ್ಲ ಬರ್ನ್ ಆಗಿರುತ್ತೆ, ಅದರಿಂದ ಚಾರ್ಜಿಂಗ್ ಆಗೋಲ್ಲ. ಅದಕ್ಕೆ ಮೊದಲೇ ಚಾರ್ಜ್ ಮಾಡಿ ಚೆಕ್ ಮಾಡಿದೆ, ಚಾರ್ಜಿಂಗ್ ಆಗ್ತಾಯಿದೆ. ಇವಾಗ ಏನು ಮಾಡೋಣ ಅಂದರೆ ಫಸ್ಟ್ ಇದಕ್ಕೆ ಬೋರ್ಡ್ ಎಲ್ಲಿ ಕೂತ್ಕೊಳ್ಳುತ್ತೆ ಚೆಕ್ ಮಾಡೋಣ. ನೋಡಿ, ಬೋರ್ಡು ಇದ್ರ ಒಳಗೆ ಕೂತ್ಕೊಳ್ಳುತ್ತೆ. ಇಲ್ಲಿ ಒಂದು ಇದಿದೆ ನೋಡಿ, ಇಲ್ಲಿ ಹಿಂಗೆ ಕೂತ್ಕೊಳ್ಳುತ್ತೆ. ಇದ್ರ ಮೇಲೆ ಬಟನ್ ಬರುತ್ತೆ. ಬಟನ್ ಹಾಕಿದ್ಮೇಲೆ ನಮಗೆ ಇಲ್ಲಿ ಒಂದು ಹತ್ರ ಸ್ಪೇಸ್ ಸಿಗುತ್ತೆ, ಕನೆಕ್ಟ್ ಮಾಡ್ಬೋದು. ಇಲ್ಲಿ ಒಂದು ನಿಮಿಷ ಬಟನ್ ಹಾಕ್ತೀನಿ ರೀ.
ನೋಡಿ ಇಲ್ಲಿ ಕನೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಒಂದು ಹತ್ರ ಸ್ಪೇಸ್ ಇರುತ್ತೆ. ನೋಡಿ ಇಲ್ಲಿಗೆ ಕನೆಕ್ಟ್ ಮಾಡಬೇಕು, ಇಲ್ಲಿ ಒಳಗಿದೆಯಲ್ಲ ಈ ಜಾಗಕ್ಕೆ ಕನೆಕ್ಟ್ ಮಾಡ್ಕೋಬೇಕು. ಇದು ಫ್ರಂಟ್ ಬರುತ್ತಲ್ಲ, ಫ್ರಂಟ್ ಸೈಡ್ ಆದರೆ ಸ್ವಲ್ಪ ಇದಾಗುತ್ತೆ. ಒಂದು ನಿಮಿಷ ಬ್ಯಾಕ್ ಸೈಡ್ ಚೆಕ್ ಮಾಡ್ತೀನಿ, ಬ್ಯಾಕ್ ಸೈಡ್ ಎಲ್ಲಿ ಬರುತ್ತೆ ಅಂತ. ಬ್ಯಾಕ್ ಸೈಡ್ ಆದರೆ ಈಸಿ ಆಗುತ್ತೆ. ನೋಡಿ ಬ್ಯಾಕ್ ಸೈಡು ಹಿಂಗೆ ಕೂತ್ಕೊಳ್ಳುತ್ತಲ್ವಾ, ನಾವು ಇಲ್ಲಿ ಹೋಲ್ ಮಾಡಿ ಕುಂಡ್ರಿಸ್ಕೋಬೋದು. ನೋಡಿ ಇಲ್ಲಿ ಜಾಗ ಇದೆ ನೋಡಿ, ಇಲ್ಲಿಗೆ ಹೋಲ್ ಮಾಡಿದ್ರೆ ಕರೆಕ್ಟಾಗಿ ಅಲ್ಲಿಗೆ ಸಾಲ್ಡ್ರಿಂಗ್ ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲಿಗೆ ಹೋಲ್ ಮಾಡ್ಕೊಳ್ಳೋಣ, ಈ ಮೇಲ್ಗಡೆ ಇದೆಯಲ್ಲ ಇಲ್ಲಿಗೆ, ಏಕೆಂದರೆ ಸ್ಪೇಸ್ ಇದೆ ಇಲ್ಲಿ. ನೋಡಿ ಇಲ್ಲಿಗೆ ಹೋಲ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಮೇಲ್ಗಡೆ ಹೋಲ್ ಮಾಡ್ಕೋಬೇಕು. ನೋಡಿ ಇದು ಎಲ್ಲಿದೆ ಚಾರ್ಜಿಂಗ್ ಆ ಜಾಗ ನೋಡಿ. ನೋಡಿ ಹೋಲ್ ಆಗಿದೆ, ನೋಡಿ ಪರ್ಫೆಕ್ಟಾಗಿ ಹೋಲ್ ಆಗಿದೆ. ಇವಾಗ ಇದಕ್ಕೆ ಚಾರ್ಜಿಂಗ್ ಪಿನ್ನ ಕುಂಡ್ರಿಸ್ಕೊಳ್ಳೋಣ. ಇದನ್ನ ನೋಡಿ ಪರ್ಫೆಕ್ಟಾಗಿ ಕೂತಿದೆ ನೋಡಿ. ನೋಡಿ ಇವಾಗ ಇದನ್ನ ಬೋರ್ಡ್ಗೆ ಸಾಲ್ಡ್ರಿಂಗ್ ಮಾಡ್ಕೋಬೇಕು ನಾವು. ಇವಾಗ ಇದನ್ನ ಫಿಕ್ಸ್ ಮಾಡಬೇಕು, ಇದನ್ನೆಲ್ಲ ಸೇರಿಸಿ ಫಿಕ್ಸ್ ಮಾಡಬೇಕು. ನೋಡಿ ಇವಾಗ ಇದಕ್ಕೆ ಬ್ಯಾಟ್ರಿ ಎಲ್ಲ ಕನೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಇದು ಬ್ಯಾಟ್ರಿ ಕನೆಕ್ಷನು, ಮತ್ತು ಇದು ಸ್ಪೀಕರ್ ಕನೆಕ್ಷನ್ಗಳು. ನೋಡಿ ಇವಾಗ ಇದಕ್ಕೆ ಸ್ಪೀಕರ್ ಕಟ್ ಆಗಿದೆ, ಈ ಕಡೆ ಒಂದು. ಈ ಸ್ಪೀಕರ್ನ ಕನೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಕಂಪ್ಲೀಟಾಗಿ ಸಾಲ್ಡ್ರಿಂಗ್ ಆಯಿತು. ಸ್ವಲ್ಪ ಅದು ಕೂಲ್ ಆಗಬೇಕು, ಬೇಗ ಕೂಲ್ ಆಗ್ತಾಯಿಲ್ಲ, ಅದರಿಂದ ಅದು ವೈರ್ ಬಿಡ್ತಾಯಿದೆ. ನೋಡಿ ಇವಾಗ ಕೂಲ್ ಆಗಿದೆ, ಇವಾಗ ಕರೆಕ್ಟಾಗಿ ಕಚ್ಕೊಂಡಿದೆ ಅದು. ಇವಾಗ ಏನು ಮಾಡೋಣ ಅಂದರೆ ಇದನ್ನ ನಾವು ಕುಂಡ್ರಿಸೋಣ. ಇದೆ ಇಲ್ಲಿ ಸ್ಲಾಟ್ ಇದೆ ನೋಡಿ, ಇದರೊಳಗೆ ಈ ಬೋರ್ಡ್ನ ಕುಂಡ್ರಿಸ್ಬೇಕು. ಜೊತೆಯಲ್ಲಿ ಈ ಕನೆಕ್ಷನ್ ಇದೆಯಲ್ಲ, ಈ ಕನೆಕ್ಷನ್ನು ನಾವು ಹುಷಾರಾಗಿ ನೋಡ್ಕೊಂಡು ಕುಂಡ್ರಿಸ್ಬೇಕು. ನೋಡಿ ಇವಾಗ ಇದನ್ನ ಬೋರ್ಡ್ ಇಲ್ಲಿ ಕುಂಡ್ರಿಸಿದ್ದೀನಿ. ಫಸ್ಟ್ ಇದನ್ನ ಬೋರ್ಡೆಲ್ಲ ಕನೆಕ್ಟ್ ಮಾಡಿ ಆಮೇಲೆ ಇದನ್ನ ಕನೆಕ್ಟ್ ಮಾಡೋಣ ಅಂತ. ನೋಡಿ ಇವಾಗ ಬೋರ್ಡು ಸ್ಪೀಕರ್ ಎಲ್ಲ ಪರ್ಫೆಕ್ಟಾಗಿ ಕೂತಿದೆ. ಇವಾಗ ಇದನ್ನ ಸಾಲ್ಡ್ರಿಂಗ್ ಮಾಡಬೇಕಷ್ಟೆ. ನೋಡಿ ಇವಾಗ ಇದನ್ನ ಇಲ್ಲಿ ಸಾಲ್ಡ್ರಿಂಗ್ ಹೊಡಿತಾ ಇದ್ದೀನಿ. ಸಾಲ್ಡ್ರಿಂಗ್ ಹೊಡೆದು ಕವರ್ ಮಾಡಬೇಕು. ನೋಡಿ ಇದು ಸಾಲ್ಡ್ರಿಂಗ್ ಆಗಿದೆ, ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಸಾಲ್ಡ್ರಿಂಗ್ ಆಗಿದೆ. ಇವಾಗ ಈ ಸ್ವಿಚ್ ಹಾಕಬೇಕು. ಇದರಲ್ಲಿ ಒಂದು ಸ್ವಿಚ್ ಇದೆ ಆನ್ ಆ್ಯಂಡ್ ಆಫ್ದು, ಅದರದ್ದೊಂದು ಕ್ಯಾಪ್ ಇದೆ ನೋಡಿ. ಕ್ಯಾಪ್ ಹಾಕ್ತಾಯಿದ್ದೀನಿ. ಕ್ಯಾಪ್ ಹಾಕಿ ಒಂದು ಸತಿ ಆನ್ ಮಾಡಿ ಚೆಕ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಇದು ಚಾರ್ಜಿಂಗ್ ಪಿನ್ ಹಾಕಿ ಚೆಕ್ ಮಾಡ್ತೀನಿ ರನ್ನಿಂಗ್ ಆಗುತ್ತಾ ಇಲ್ಲ ಅಂತ, ಚಾರ್ಜಿಂಗ್ ಆಗ್ತಾಯಿದೆಯೋ ಇಲ್ಲ ಅಂತ. ನೋಡಿ ಚಾರ್ಜಿಂಗ್ ಪಿನ್ ಆನ್ ಮಾಡಿದ್ರೆ ನೋಡಿ ಚಾರ್ಜಿಂಗ್ ಆಗ್ತಾಯಿದೆ. ಓಕೆನಾ, ಇವಾಗ ಒಂದು ಸತಿ ಆನ್ ಮಾಡಿ ಚೆಕ್ ಮಾಡಿಬಿಡ್ತೀನಿ. ನೋಡಿ ಚಾರ್ಜಿಂಗು ಆಗ್ತಿದೆ, ರನ್ನಿಂಗು ಆಗ್ತಿದೆ. ಇವಾಗ ಇದನ್ನ ಹೀಗೇ ಪ್ಯಾಕ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಇವಾಗ ನೋಡಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ನೋಡಿ ಪರ್ಫೆಕ್ಟಾಗಿ ಕೂತಿದೆ ನೋಡಿ ಚಾರ್ಜಿಂಗು. ಇಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ ಎಲ್ಲ ಪರ್ಫೆಕ್ಟಾಗಿದೆ ನೋಡಿ. ನೋಡಿ ಆನ್ ಆ್ಯಂಡ್ ಆಫ್ ಎಲ್ಲ ಕರೆಕ್ಟಾಗಿ ಆಗ್ತಿದೆ. ಇವಾಗ ಇದಕ್ಕೆ ಸುತ್ತ ನಾವು ಸ್ಕ್ರೂಗಳು ಎಷ್ಟು ರಿಮೂವ್ ಮಾಡಿದ್ವೋ ಅಷ್ಟು ಸ್ಕ್ರೂ ಹಾಕ್ಬೇಕು ಇದಕ್ಕೆ. ನೋಡಿ ಪರ್ಫೆಕ್ಟಾಗಿ ಎಲ್ಲ ಸ್ಕ್ರೂನು ಟೈಟ್ ಆಗಿದೆ. ಇವಾಗ ನೋಡಿ ನಾನಿಲ್ಲಿ ಇದು ಚಾರ್ಜಿಂಗ್ ಪಿನ್, ಇದು ಇವಾಗ ಹೊಸ್ದಾಗಿ ಹಾಕಿರೋದು. ಇಲ್ಲಿ ಹಳೆ ಪಿನ್ ಇಲ್ಲ, ಹಳೆ ಪಿನ್ನು ಡಿಸ್ಕನೆಕ್ಟ್ ಮಾಡಿದ್ದೀನಿ. ನೋಡಿ ಇವಾಗ ಚಾರ್ಜಿಂಗ್ ಪಿನ್ ಇದೆಯಲ್ಲ, ಇದನ್ನ ಕನೆಕ್ಟ್ ಮಾಡ್ತೀನಿ. ನೋಡಿ ನೋಡಿ ಕನೆಕ್ಟ್ ಮಾಡಿದ್ರೆ ಇಲ್ಲಿ ರೆಡ್ ಕಲರ್ ಲೈಟ್ ಬರ್ತಿದೆಯಲ್ಲ, ಚಾರ್ಜಿಂಗ್ ಆಗ್ತಾಯಿದೆ ಅಂತ. ಇವಾಗ ಇದು ಆನ್ ಮಾಡ್ತೀನಿ. ನೋಡಿ ನೋಡಿ ರನ್ನಿಂಗು ಆಗ್ತಾಯಿದೆ, ಪರ್ಫೆಕ್ಟಾಗಿ ವರ್ಕಿಂಗ್ ಆಗ್ತಾಯಿದೆ, ಚಾರ್ಜಿಂಗು ಆಗ್ತಾಯಿದೆ. ನೋಡಿ ರೆಡ್ ಲೈಟ್ ಬರ್ತಾಯಿಲ್ಲ, ಚಾರ್ಜಿಂಗು ಆಗ್ತಾಯಿದೆ.
ನೋಡಿ ಆಫ್ ಮಾಡಿದ್ದೀನಿ. ನೋಡಿ ಆನ್ ಮಾಡಿದ್ರೆ ಅಲ್ಲಿ ರೆಡ್ ಲೈಟ್ ಬರ್ತಾಯಿದೆ. ಪರ್ಫೆಕ್ಟಾಗಿ ಚಾರ್ಜಿಂಗ್ ಆಗ್ತಾಯಿದೆ. ನೋಡಿ ಕಂಪ್ಲೀಟಾಗಿ ವರ್ಕಿಂಗ್ ಕಂಡೀಷನ್ ಆಗಿದೆ ಸ್ಪೀಕರು. ನೋಡಿ ಇದು ರನ್ನಿಂಗ್ ಕಂಡೀಷನ್ ಆಗಿದೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂದು ಇದೇ ಥರ ಕಂಟೆಂಟ್ಗಳು ಬರ್ತಾ ಇರ್ತವೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ಹೊಸ ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಧನ್ಯವಾದಗಳು.